ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೇಮಕಾತಿ ಪರೀಕ್ಷೆ 2017ರಲ್ಲಾದ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತೀವಿ. ಓಲ್ಡ್ ಕ್ವಶನ್ ಪೇಪರ್ಸ್ನ ಬಿಡಿಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅಂತ ನಮಗೊಂದು ಐಡಿಯಾ ಬರುತ್ತೆ. ಹಾಗಾಗಿ ಇವತ್ತು ಈ ಕ್ವಶನ್ ಪೇಪರನ್ನು ನೋಡ್ಕೊತಾ ಹೋಗೋಣ. ಒಂದನೇ ಪ್ರಶ್ನೆ, 2011ರ ಜನಗಣತಿಯ ಅನುಸಾರ ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಜನರ ಪ್ರತಿಶತ ಪ್ರಮಾಣ ಎಷ್ಟು ಅಂತ ಅಂದರೆ ಡೈರೆಕ್ಟ್ ಆನ್ಸರೇ ಹೇಳ್ಕೊತಾ ಹೋಗ್ತೀನಿ. ನೀವು ಬೇಕಿದ್ದರೆ ವಿಡಿಯೋ ಪಾಸ್ ಮಾಡಿ ಆನ್ಸರ್ನ ಗೆಸ್ ಮಾಡಬಹುದು. ಹಾಗಾಗಿ ಇಲ್ಲಿ ಕರೆಕ್ಟ್ ಆನ್ಸರ್ ಎರಡನೇದು 61.4%. ಎರಡನೇ ಪ್ರಶ್ನೆ, ಗ್ರಾಮಸಭೆಯ ಸದಸ್ಯರಾಗಲು ಒಬ್ಬ ವ್ಯಕ್ತಿಯು ಎಷ್ಟು ವಯಸ್ಸು ಹೊಂದಿರಬೇಕು ಅಂತ ಅಂದರೆ 18 ವರ್ಷ. ಆಪ್ಷನ್ 4 18 ವರ್ಷ ಕರೆಕ್ಟ್ ಆನ್ಸರ್. ಮೂರನೇ ಪ್ರಶ್ನೆ, ಕರ್ನಾಟಕದ 3ನೇ ಹಣಕಾಸು ನಿಗಮವು ಶಿಫಾರಸು ಮಾಡಿದಂತೆ ಪ್ರತಿ ಗ್ರಾಮ ಪಂಚಾಯಿತಿಗೆ ಕೊಡಬಹುದಾದ ಶಾಸನಬದ್ಧ ಅನುದಾನದ ಮೊತ್ತ ಎಷ್ಟು ಅಂತ ಅಂದರೆ 8 ಲಕ್ಷ. ಈಗ ಪ್ರಸ್ತುತ 10 ಲಕ್ಷ ಆಗಿದೆ. ನಾಲ್ಕನೇ ಪ್ರಶ್ನೆ, ತಾಲೂಕು ಪಂಚಾಯಿತಿಯನ್ನು ವಿಸರ್ಜಿಸಬಹುದಾದ ಅಧಿಕಾರವನ್ನು ಹೊಂದಿರುವವರು ಯಾರು? ಸರಿಯಾದ ಉತ್ತರ 4 ರಾಜ್ಯ ಸರ್ಕಾರ. ಐದನೇ ಪ್ರಶ್ನೆ, ಒಬ್ಬ ಚುನಾಯಿತ ಪ್ರತಿನಿಧಿಯು ತನ್ನ ಚುನಾವಣಾ ವೆಚ್ಚಗಳ ವಿವರಗಳನ್ನು ಯಾರಿಗೆ ಸಲ್ಲಿಸುತ್ತಾನೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ರಿಟರ್ನಿಂಗ್ ಅಧಿಕಾರಿ, ರಿಟರ್ನಿಂಗ್ ಆಫೀಸರ್ಗೆ ಎಲ್ಲ ಚುನಾವಣಾ ವೆಚ್ಚಗಳ ವರದಿಯನ್ನು ಸಲ್ಲಿಸಬೇಕು. ಆರನೇ ಪ್ರಶ್ನೆ, ಬಾಲ ಕಾರ್ಮಿಕರೆಂದರೆ ಡ್ಯಾಶ್ ವಯಸ್ಸಿನೊಳಗಿನ ಕೆಲಸ ಮಾಡುತ್ತಿರುವ ಮಕ್ಕಳು. ಬಾಲ ಕಾರ್ಮಿಕರು ಅಂದರೆ 0 to 14, 14 ವರ್ಷದ ಒಳಗಿನ ಕೆಲಸ ಮಾಡುತ್ತಿರುವ ಮಕ್ಕಳಾಗಿರುತ್ತಾರೆ. ಸರಿಯಾದ ಉತ್ತರ 4 14 ವರ್ಷ. ಏಳನೇ ಪ್ರಶ್ನೆ, ಗ್ರಾಮ ಮಟ್ಟದಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಹೆಚ್ಚುವರಿ ಪೋಷಣೆಯನ್ನು ಒದಗಿಸುವ ಸಂಸ್ಥೆ ಯಾವುದು ಅಂತ ಅಂದರೆ ಆಪ್ಷನ್ 3 ಅಂಗನವಾಡಿ. ಅಂಗನವಾಡಿ ಸರಿಯಾದ ಉತ್ತರ. ಪ್ರಶ್ನೆ 8, ಗ್ರಾಮ ಸ್ವರಾಜ್ ಎಂಬ ಪರಿಕಲ್ಪನೆಯನ್ನು ನೀಡಿದವರು ಯಾರು? ಸರಿಯಾದ ಉತ್ತರ 3 MK ಗಾಂಧಿ. ಪ್ರಶ್ನೆ 9, ಜನವಸತಿ ಸಭೆಯ ಕೋರಮ್ಮನ್ನು ಡ್ಯಾಶ್ ಎಂದು ನಿಗದಿಗೊಳಿಸಲಾಗಿದೆ. ಸರಿಯಾದ ಉತ್ತರ 3 20 ಸದಸ್ಯರು ಅಥವಾ 1/5ರಷ್ಟು ಮತದಾರರು. 20 ಅಂದರೆ 1/5 ಅಂದರೆ 100ರಲ್ಲಿ 20 ಜನ. 10ನೇ ಪ್ರಶ್ನೆ, ಇತರೆ ಹಿಂದುಳಿದ ವರ್ಗಗಳಿಗೆ ತಾಲೂಕು ಪಂಚಾಯಿತಿ ಸದಸ್ಯತ್ವದಲ್ಲಿ ನೀಡಲಾದ ಮೀಸಲಾತಿ ಪ್ರಮಾಣವು ಒಟ್ಟು ಸದಸ್ಯರ ಡ್ಯಾಶ್ ಪ್ರಮಾಣವಾಗಿದೆ. ಸರಿಯಾದ ಉತ್ತರ ಆಪ್ಷನ್ 1 1/3. 1/3ರಷ್ಟು ಮೀಸಲಾತಿಯನ್ನು ನೀಡಲಾಗಿದೆ. 11ನೇ ಪ್ರಶ್ನೆ, ಗ್ರಾಮ ಸಭೆಯನ್ನು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಜರುಗಿಸಲಾಗುತ್ತದೆ ಅಂತ ಅಂದರೆ ಸರಿಯಾದ ಉತ್ತರ ಗ್ರಾಮ ಸಭೆಯನ್ನು ಕನಿಷ್ಠ 6 ತಿಂಗಳಿಗೊಮ್ಮೆ ಜರುಗಿಸಲಾಗುತ್ತದೆ. ಎರಡನೇ ಆಪ್ಷನ್ ಸರಿಯಾದ ಉತ್ತರ. 12ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯಲ್ಲಿ ನೈರ್ಮಲ್ಯ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವವರು ಯಾರು? ಇದು ಗ್ರೇಸ್ ಪ್ರಶ್ನೆಯಾಗಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರ ಯಾವ ಸೆಕ್ಷನ್ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳು ವಿಧಿಸಬಹುದಾದ ತೆರಿಗೆ ಮತ್ತು ದರಗಳನ್ನು ಪರಿಷ್ಕರಣೆಗೆ ಅವಕಾಶ ಮಾಡಲ್ಪಟ್ಟಿದೆ? ಇದಕ್ಕೆ ಸರಿಯಾದ ಉತ್ತರ 3 1999 ಎ ಅನುಸೂಚಿ 4ರಲ್ಲಿ. 199 ಎ ಅನುಸೂಚಿ 4ರಲ್ಲಿ. 14ನೇ ಪ್ರಶ್ನೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರ ಯಾವ ಸೆಕ್ಷನ್ ಅಡಿಯಲ್ಲಿ ಸರಿ ಹೊಂದಿಸಲಾಗದ ಅಥವಾ ಮರುಪಡೆಯಲಾಗದ ಮೊತ್ತವನ್ನು ಮನ್ನಾ ಮಾಡುವ ಅಧಿಕಾರವನ್ನು ಗ್ರಾಮ ಪಂಚಾಯಿತಿ ಹೊಂದಿರುತ್ತದೆ? ಯಾವ ಸೆಕ್ಷನ್ ಅಡಿಯಲ್ಲಿ ಅಂತಂದರೆ 245. ಆಪ್ಷನ್ 4 ಸರಿಯಾದ ಉತ್ತರ 245ರಲ್ಲಿ. 15ನೇ ಪ್ರಶ್ನೆ, ಅಕ್ಟೋಬರ್ 2016ರ ವೇಳೆಗೆ ಭಾರತದಲ್ಲಿ NGNREG ಕಾಯ್ದೆಯಡಿಯಲ್ಲಿ ಒಳಗೊಂಡಿರುವ ಒಟ್ಟು ಜಿಲ್ಲೆಗಳ ಸಂಖ್ಯೆ? ಸರಿಯಾದ ಉತ್ತರ 661. ಆಪ್ಷನ್ 2 661. 16ನೇ ಪ್ರಶ್ನೆ, ಸಂವಿಧಾನದ ಯಾವ ಭಾಗವು ಪಂಚಾಯಿತಿಗಳ ಬಗೆಗಿನ ವಿವರಗಳನ್ನು ಒಳಗೊಂಡಿದೆ? ಪಂಚಾಯಿತಿ ಬಗೆಗಿನ ವಿವರಗಳನ್ನು ಯಾವ ಭಾಗ ಒಳಗೊಂಡಿದೆ ಅಂತಂದರೆ ಭಾಗ 9. ಸಂವಿಧಾನದ ಭಾಗ 9. 17ನೇ ಪ್ರಶ್ನೆ,
ಮೈಸೂರು ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಬೋರ್ಡ್ಗಳ ಕಾಯ್ದೆಯನ್ನು ಅಂಗೀಕರಿಸಿದ ವರ್ಷ ಯಾವುದು? ಆಪ್ಷನ್ 4 1959 ಸರಿಯಾದ ಉತ್ತರ. ಪ್ರಶ್ನೆ 18. ಗ್ರಾಮ ಪಂಚಾಯಿತಿಗಳ ಸದಸ್ಯತ್ವದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗಗಳು ಹಾಗೂ ಮಹಿಳೆಯರಿಗೆ ನೀಡಲಾದ ಮೀಸಲಾತಿಯ ಪ್ರಮಾಣ ಡ್ಯಾಶ್ ಅನ್ನು ಮೀರಬಾರದು. ಸರಿಯಾದ ಉತ್ತರ 50%. 50%ಅನ್ನು ಮೀರಬಾರ್ದು. ಆಪ್ಷನ್ 2 ಸರಿಯಾದ ಉತ್ತರ 50%. 19ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತ್ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಈ ಕೆಳಗಿನ ಯಾವ ಗ್ರಾಮ ಪಂಚಾಯಿತಿಯು ಪ್ರಥಮ ಸ್ಥಾನ ಹೊಂದಿದೆ? ಸರಿಯಾದ ಉತ್ತರ 2 ಶ್ರೀಕಂಠಪುರ. ಪ್ರಶ್ನೆ 20. ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯನು ತನ್ನ ರಾಜೀನಾಮೆಯನ್ನು ಯಾರಿಗೆ ನೀಡಬೇಕು? ಆಪ್ಷನ್ 2 ಸರಿಯಾದ ಉತ್ತರ ಅಧ್ಯಕ್ಷ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ನೀಡಬೇಕು. ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ರಾಜೀನಾಮೆಯನ್ನು ನೀಡಬೇಕು. 21ನೇ ಪ್ರಶ್ನೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಸಂಬಳವನ್ನು ಡ್ಯಾಶ್ ಎಂದು ನಿಗದಿಪಡಿಸಲಾಗಿದೆ. ಉತ್ತರ 4 35,000 ತಿಂಗಳಿಗೆ 35,000. 22ನೇ ಪ್ರಶ್ನೆ. ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಹುದ್ದೆ ಖಾಲಿ ಇರುವ ಅವಧಿಯಲ್ಲಿ ಅಧ್ಯಕ್ಷರ ಕಾರ್ಯಭಾರವನ್ನು ಡ್ಯಾಶ್ ಯಾರು ನಿರ್ವಹಿಸುವರು? ಇದಕ್ಕೆ ಸರಿಯಾದ ಉತ್ತರ ಅಧ್ಯಕ್ಷರು ಸಾಮಾಜಿಕ ನ್ಯಾಯ ಸಮಿತಿಯವರು. ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರು. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಹುದ್ದೆ ಖಾಲಿ ಇರುವ ಅವಧಿಯಲ್ಲಿ ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರು ಕಾರ್ಯಭಾರವನ್ನು ನಿರ್ವಹಿಸುವರು. ಪ್ರಶ್ನೆ 23. ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಯಲ್ಲಿದೆ? ಸರಿಯಾದ ಉತ್ತರ 1 ಮಣಿಪುರ. ಉಳಿದ ಮೇಘಾಲಯ, ನಾಗಾಲ್ಯಾಂಡ್, ಮಿಜೋರಾಮಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಯಲ್ಲಿಲ್ಲ. ಇದು ಕೂಡ ಇಂಪಾರ್ಟೆಂಟ್ ಆಗಿದ್ದು ಮೇಘಾಲಯ, ನಾಗಾಲ್ಯಾಂಡ್ ಹಾಗೂ ಮಿಜೋರಾಂ ಈ 3 ರಾಜ್ಯಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಯಲ್ಲಿಲ್ಲ. ಪ್ರಶ್ನೆ 24. ಒಬ್ಬ ಚುನಾಯಿತ ಗ್ರಾಮ ಪಂಚಾಯಿತಿ ಸದಸ್ಯ ತನ್ನ ಸ್ವತ್ತು ಬಾಧ್ಯತೆಗಳನ್ನು ಆಕೆ ಅಥವಾ ಆತ ಚುನಾಯಿತನಾದ ಡ್ಯಾಶ್ ಒಳಗೆ ಘೋಷಿಸಬೇಕು. ಸರಿಯಾದ ಉತ್ತರ 3 ತಿಂಗಳು. 3 ತಿಂಗಳ ಒಳಗೆ ತನ್ನ ಸ್ವತ್ತು ಅಥವಾ ಬಾಧ್ಯತೆಗಳನ್ನು ಘೋಷಿಸಬೇಕು. ಪ್ರಶ್ನೆ 25. ಗ್ರಾಮ ಪಂಚಾಯತ್ನಲ್ಲಿ ಇಬ್ಬರು ಅಭ್ಯರ್ಥಿಗಳು ಸಮಾನ ಮತಗಳನ್ನು ಪಡೆದಾಗ ಅಭ್ಯರ್ಥಿಯ ಆಯ್ಕೆಯಲ್ಲಿ ಅನುಸರಿಸಲಾಗುವ ಪದ್ಧತಿ ಎಂದರೆ? ಉತ್ತರ 2 ಲಾಟರಿಯ ಮೂಲಕ. ಗ್ರಾಮ ಪಂಚಾಯಿತಿಯಲ್ಲಿ ಇಬ್ಬರು ಅಭ್ಯರ್ಥಿಗಳು ಸಮಾನ ಮತಗಳನ್ನು ಪಡೆದಾಗ ಅಭ್ಯರ್ಥಿಯ ಆಯ್ಕೆಯಲ್ಲಿ ಅನುಸರಿಸಲಾಗುವ ಪದ್ಧತಿ ಲಾಟರಿ ಮೂಲಕ ಚುನಾಯಿಸಲಾಗುತ್ತದೆ. ಪ್ರಶ್ನೆ 26. ತಾಲೂಕು ಪಂಚಾಯಿತಿಯ ವಿಶೇಷ ಸಭೆಯ ಸೂಚನೆಯನ್ನು ಕನಿಷ್ಠ ಎಷ್ಟು ದಿನಗಳ ಪೂರ್ವದಲ್ಲಿ ನೀಡಬೇಕು? ಸರಿಯಾದ ಉತ್ತರ 7 ದಿನಗಳ ಪೂರ್ವದಲ್ಲಿ ನೀಡಬೇಕು. 27ನೇ ಪ್ರಶ್ನೆ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ಎಂಬುದು ಡ್ಯಾಶ್ ಅನ್ನು ಖಾತರಿಪಡಿಸಲು ಉದ್ದೇಶಿಸುತ್ತದೆ. ಸರಿಯಾದ ಉತ್ತರ 3 ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ. ಪ್ರಶ್ನೆ 28. ಜಿಲ್ಲಾ ಪಂಚಾಯಿತಿಗೆ ಮುಖ್ಯ ಯೋಜನಾ ಅಧಿಕಾರಿಯನ್ನು ನೇಮಿಸುವವರು ಯಾರು? ಸರಿಯಾದ ಉತ್ತರ 3 ರಾಜ್ಯ ಸರ್ಕಾರ. 29ನೇ ಪ್ರಶ್ನೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಾಸಿಕ ಮೊತ್ತದ ಗೌರವಕ್ಕೆ ಬಾಧ್ಯಸ್ಥರಾಗಿರುವವರು ಡ್ಯಾಶ್ ಮಾಸಿಕ ಮೊತ್ತದ ಗೌರವಧನಕ್ಕೆ ಬಾಧ್ಯಸ್ಥರಾಗಿರುವವರು. ಆಪ್ಷನ್ 2 ಸರಿಯಾದ ಉತ್ತರ 300. ಪ್ರಸ್ತುತವಾಗಿ 3,000. ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಾಸಿಕ ವೇತನ 3,000 ಪ್ರಸ್ತುತವಾಗಿ. 30ನೇ ಪ್ರಶ್ನೆ. ತಾಲೂಕು ಪಂಚಾಯಿತಿ ಸದಸ್ಯರ ಅಧಿಕಾರ ಅವಧಿ. ಸರಿಯಾದ ಉತ್ತರ 5 ವರ್ಷ. ಆಪ್ಷನ್ 3 5 ವರ್ಷ. 31ನೇ ಪ್ರಶ್ನೆ. ಗ್ರಾಮೀಣ ಪ್ರದೇಶದಲ್ಲಿ ಪೂರೈಸಬೇಕಾದ ಕುಡಿಯುವ ನೀರಿನ ಕನಿಷ್ಠ ಪ್ರಮಾಣವನ್ನು ದಿನವೊಂದಕ್ಕೆ ಡ್ಯಾಶ್ ಎಂದು ನಿಗದಿಪಡಿಸಲಾಗಿದೆ. ಸರಿಯಾದ ಉತ್ತರ 55 ಲೀಟರ್. ಎರಡನೇ ಉತ್ತರ 55 ಲೀಟರ್ಗಳು. 32ನೇ ಪ್ರಶ್ನೆ. ಯಾವುದಾದರೂ ಕಾರಣಕ್ಕಾಗಿ ಒಂದು ತಾಲೂಕು ಸಮಿತಿಯು ವಿಸರ್ಜಿಸಲ್ಪಟ್ಟರೆ ಡ್ಯಾಶ್ ತಿಂಗಳೊಳಗೆ ಮರು ಚುನಾವಣೆ ನಡೆಸತಕ್ಕದ್ದು. ಸರಿಯಾದ ಉತ್ತರ 6 ತಿಂಗಳ ಒಳಗೆ. 33ನೇ ಪ್ರಶ್ನೆ. ಗ್ರಾಮ ಸಭೆಗೆ ಕ್ವೋರಂ ಎಷ್ಟಿರಬೇಕು? ಸರಿಯಾದ ಉತ್ತರ 1 ಮತದಾರರ ಶೇಕಡ 10%.
34ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಲೆಕ್ಕಾಧಿಕಾರಿ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಕುರಿತು ಎಲ್ಲಿ ವಿವರಿಸಲಾಗಿದೆ? ಸರಿಯಾದ ಉತ್ತರ 1 KPR 1996ರ 25 ಮತ್ತು 30ನೇ ವಿಧಿಯಲ್ಲಿ. 35ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯ ಜಿಲ್ಲಾ ಯೋಜನಾ ಸಮಿತಿಯ ಅಧ್ಯಕ್ಷ? ಆಪ್ಷನ್ 1 ಕರೆಕ್ಟ್ ಆನ್ಸರ್. ಜಿಲ್ಲಾ ಯೋಜನಾ ಸಮಿತಿಯ ಸದಸ್ಯರೊಬ್ಬರನ್ನು ಜಿಲ್ಲಾ ಯೋಜನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತದೆ. 36ನೇ ಪ್ರಶ್ನೆ, ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಯ ರಚನಾ ನಂತರ ಹೊಸ ಗ್ರಾಮ ಪಂಚಾಯಿತಿಯ ರಚನೆಗೆ ಇರುವ ಗರಿಷ್ಠ ಕಾಲಾವಧಿ? ಆಪ್ಷನ್ 4 ಸರಿಯಾದ ಉತ್ತರ 5 ವರ್ಷ. 37ನೇ ಪ್ರಶ್ನೆ, ಪಂಚಾಯಿತಿ ಪ್ರದೇಶದಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ಒಟ್ಟಾರೆ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕಾಗಿ ತಯಾರಿಸಲಾದ ಯೋಜನೆ? ಸರಿಯಾದ ಉತ್ತರ 3 ಮುನ್ನೋಟ ಯೋಜನೆ. 38ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷನು ಅಥವಾ ಅಧ್ಯಕ್ಷೆಯು ತನ್ನ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಬೇಕು ಅಂತಂದರೆ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ. ಹಾಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಯಾರಿಗೆ ಸಲ್ಲಿಸಬೇಕು ಅಂದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ. 39ನೇ ಪ್ರಶ್ನೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರ ಯಾವ ಸೆಕ್ಷನ್ನಲ್ಲಿ ಜಿಲ್ಲಾ ಪಂಚಾಯಿತಿಯ ಬಾಕಿ ಹಿಂಪಡೆಯುವ ಕ್ರಮವನ್ನು ಪ್ರಸ್ತಾವಿಸಲಾಗಿದೆ? ಯಾವ ಪ್ರಕರಣ ಅಂತಂದರೆ ಆಪ್ಷನ್ 2 265ನೇ ಪ್ರಕರಣ. ಇನ್ನು 40ನೇ ಪ್ರಶ್ನೆ, ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸ್ಪರ್ಧಿಸಲು ಬೇಕಾಗಿರುವ ಕನಿಷ್ಠ ವಯಸ್ಸು? ಆಪ್ಷನ್ 2 21 ವರ್ಷಗಳು. 41ನೇ ಪ್ರಶ್ನೆ, 1993ರ ಕರ್ನಾಟಕ ಗ್ರಾಮ ಸ್ವರಾಜ್ ಹಾಗೂ ಪಂಚಾಯತ್ ರಾಜ್ ಕಾಯ್ದೆಯ ಯಾವ ಸೂಚಿ ಅನುಸಾರ ಪಂಚಾಯಿತಿಗಳು ತಮ್ಮ ಸ್ವಂತ ನಿಧಿಯನ್ನು ಸಂಗ್ರಹಿಸಬಹುದು? ಆಪ್ಷನ್ 4 4ನೇ ಅನುಸೂಚಿ. 42ನೇ ಪ್ರಶ್ನೆ, ಬಡತನ ರೇಖೆಗಿಂತ ಕೆಳಗಿನ ಕುಟುಂಬಗಳಿಗೆ ವೈಯಕ್ತಿಕ ಶೌಚಾಲಯ ನಿರ್ಮಿಸಲು ನೀಡುವ ರಿಯಾಯಿತಿ ಪ್ರಮಾಣ? ಆಪ್ಷನ್ 3 80%. 43ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು PDOನ ಕಾರ್ಯವಲ್ಲ? ಸರಿಯಾದ ಉತ್ತರ 4 ವಾಣಿಜ್ಯ ಲೈಸೆನ್ಸ್ ನೀಡಿಕೆ. ಹಾಗಾದರೆ 3 ಕಾರ್ಯಗಳು PDOನ ಕಾರ್ಯಗಳಾಗಿವೆ. ಯಾವುವು ಅಂತಂದರೆ ಲೆಕ್ಕಪತ್ರಗಳ ನಿರ್ವಹಣೆ, ದಾಖಲೆಗಳ ನಿರ್ವಹಣೆ ಮತ್ತು 3 ಹಣಕಾಸು ಮಾಹಿತಿ ನೀಡಿಕೆ. ಇವೆಲ್ಲ 3 ಕೂಡ PDOನ ಕಾರ್ಯವಾಗಿವೆ. ಇದೊಂದು ವಾಣಿಜ್ಯ ಲೈಸೆನ್ಸ್ ನೀಡಿಕೆ ಅನ್ನೋದು PDOನ ಕಾರ್ಯವಲ್ಲ. 44ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯಲ್ಲಿ ಎಷ್ಟು ಸ್ಥಾಯಿ ಸಮಿತಿಗಳು ಅವಕಾಶವಿದೆ? ಸರಿಯಾದ ಉತ್ತರ 1ನೇದು 5 ಸ್ಥಾಯಿ ಸಮಿತಿಗಳು. ಹಾಗೆ ಗ್ರಾಮ ಪಂಚಾಯಿತಿಯಲ್ಲಿ 3 ಹಾಗೆ ತಾಲೂಕು ಪಂಚಾಯಿತಿಗಳಲ್ಲೂ ಕೂಡ 3 ಸ್ಥಾಯಿ ಸಮಿತಿಗಳಿದ್ದು ಜಿಲ್ಲಾ ಪಂಚಾಯಿತಿಯಲ್ಲಿ 5 ಸ್ಥಾಯಿ ಸಮಿತಿಗಳಿಗೆ ಅವಕಾಶವಿದೆ. 45ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕಾರ್ಯವನ್ನು ಗ್ರಾಮ ಪಂಚಾಯಿತಿಯು ಅನುಷ್ಠಾನಗೊಳಿಸುವುದಿಲ್ಲ? ಆಪ್ಷನ್ 3 ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆ. 46ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ರಚನೆ ಘೋಷಣೆ ಮಾಡುವವರು ಯಾರು? ಸರಿಯಾದ ಉತ್ತರ DC ಅವರು, ಡಿಪ್ಯೂಟಿ ಕಮಿಷನರ್. 1ನೇ ಆಪ್ಷನ್ ಸರಿಯಾದ ಉತ್ತರ ಡಿಪ್ಯೂಟಿ ಕಮಿಷನರ್ ಅವರು. ಗ್ರಾಮ ಪಂಚಾಯಿತಿಯ ರಚನೆಯನ್ನು ಅಥವಾ ಗ್ರಾಮ ಪಂಚಾಯಿತಿಯನ್ನು ಘೋಷಣೆ ಮಾಡುವವರು DC. 47ನೇ ಪ್ರಶ್ನೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರ ಯಾವ ಸೆಕ್ಷನ್ ಪ್ರಕಾರ ಗ್ರಾಮ ಪಂಚಾಯಿತಿಯು ತನ್ನ ಸ್ವತ್ತನ್ನು ಸ್ವಾಧೀನಪಡಿಸುವುದು, ಹಿಡಿತದಲ್ಲಿಡುವುದು ಮತ್ತು ವಿಲೆ ಮಾಡಬಹುದು? ಸರಿಯಾದ ಉತ್ತರ 1 209. 48ನೇ ಪ್ರಶ್ನೆ, MGNREG ಕಾಯ್ದೆಯು ಎಷ್ಟರಲ್ಲಿ ಅಂಗೀಕಾರವಾಯಿತು ಅಂತ ಅಂದರೆ ಆಪ್ಷನ್ 2 2005. 49ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಜಲಗಾರ ವಾಟರ್ಮ್ಯಾನ್ ಹುದ್ದೆಗೆ ಕನಿಷ್ಠ ಶೈಕ್ಷಣಿಕ ಅರ್ಹತೆ ಏನು ಅಂತ ಅಂದರೆ 7ನೇ ತರಗತಿ ತೇರ್ಗಡೆ. ಪ್ರಸ್ತುತ ಇದು 10ನೇ ತರಗತಿಯಲ್ಲಿ ಇದೆ. ಸರಿಯಾದ ಉತ್ತರ 10ನೇ ತರಗತಿ ಸರಿಯಾದ ಉತ್ತರ. 50ನೇ ಪ್ರಶ್ನೆ, ಕೆಳಗಿನ ಯಾವುದು ಗ್ರಾಮ ಸ್ವರಾಜ್ನ ಅಂಗವಲ್ಲ? ಸರಿಯಾದ ಉತ್ತರ ಸಾಮಾನ್ಯ ಸಭೆ. 51ನೇ ಪ್ರಶ್ನೆ, AAY ಎಂದರೆ? ಸರಿಯಾದ ಉತ್ತರ 3 ಅಂತ್ಯೋದಯ ಅನ್ನ ಯೋಜನೆ.
52ನೇ ಪ್ರಶ್ನೆ, ಒಂದು ಗ್ರಾಮ ಪಂಚಾಯಿತಿಗೆ ಆಡಳಿತಾಧಿಕಾರಿಯನ್ನು ನೇಮಿಸಬಹುದಾದ ಗರಿಷ್ಠ ಅವಧಿ ಗ್ರಾಮ ಪಂಚಾಯಿತಿಗೆ ಅಂದರೆ 6 ತಿಂಗಳು. ಅದಾದಮೇಲೆ ಚುನಾವಣೆ ಮಾಡಬೇಕಾಗತ್ತೆ. ಇನ್ನು 53ನೇ ಪ್ರಶ್ನೆ, ತಾಲೂಕು ಪಂಚಾಯಿತಿಯಲ್ಲಿರುವ ಸ್ಥಾಯಿ ಸಮಿತಿಗಳ ಸಂಖ್ಯೆ ಎಷ್ಟು ಅಂತಂದರೆ 3. ತಾಲೂಕು ಪಂಚಾಯಿತಿಯಲ್ಲಿ ಮತ್ತು ಹಾಗೆ ಗ್ರಾಮ ಪಂಚಾಯಿತಿಯಲ್ಲಿ ಸ್ಥಾಯಿ ಸಮಿತಿಗಳ ಸಂಖ್ಯೆ 3, ಜಿಲ್ಲಾ ಪಂಚಾಯಿತಿಯಲ್ಲಿ 5. ಇನ್ನು 54ನೇ ಪ್ರಶ್ನೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರಿಗೆ ಗ್ರಾಮ ಪಂಚಾಯಿತಿಯ ಒಟ್ಟು ಸದಸ್ಯತ್ವದಲ್ಲಿ ನೀಡಲಾದ ಮೀಸಲು ಪ್ರಮಾಣವು ಕ್ರಮವಾಗಿ ಎಷ್ಟಿರುತ್ತೆ ಅಂತಂದರೆ, ಪಂಚಾಯಿತಿಯ ಒಟ್ಟು ಜನಸಂಖ್ಯೆಯಲ್ಲಿರುವ ಅವರ ಜನಸಂಖ್ಯೆಯ ಪ್ರಮಾಣದ ಅನುಗುಣವಾಗಿ ಇದು ಮೀಸಲಾತಿ ಇರುತ್ತದೆ. ಆಪ್ಷನ್ 3 ಸರಿಯಾದ ಉತ್ತರ. ಪ್ರಶ್ನೆ 55, ಗ್ರಾಮ ಪಂಚಾಯಿತಿಯಲ್ಲಿರದ ಆದರೆ ಜಿಲ್ಲಾ ಪಂಚಾಯಿತಿಯಲ್ಲಿರುವ ಇಬ್ಬರು ವಿಶೇಷ ಅಧಿಕಾರಿಗಳೆಂದರೆ? ಸರಿಯಾದ ಉತ್ತರ 1, ಮುಖ್ಯ ಯೋಜನಾ ಅಧಿಕಾರಿ ಮತ್ತು ಮುಖ್ಯ ಲೆಕ್ಕಾಧಿಕಾರಿ. ಆಪ್ಷನ್ 1 ಸರಿಯಾದ ಉತ್ತರ. 56ನೇ ಪ್ರಶ್ನೆ, ಒಂದು ಪಂಚಾಯಿತಿ ವಿಸರ್ಜನೆಗೊಂಡ ನಂತರ ಮುಂದಿನ ಪಂಚಾಯಿತಿ ರಚನೆಗಾಗಿ ಚುನಾವಣೆಯನ್ನು ಹಿಂದಿನ ಪಂಚಾಯಿತಿಯು ವಿಸರ್ಜನೆಗೊಂಡ ಡ್ಯಾಶ್ ತಿಂಗಳ ಒಳಗೆ ನಡೆಸಬೇಕು. ಸರಿಯಾದ ಉತ್ತರ 2, 6 ತಿಂಗಳ ಒಳಗೆ ನಡೆಸಬೇಕು. 57ನೇ ಪ್ರಶ್ನೆ, ಎಷ್ಟು ಮೊತ್ತದ ಖರೀದಿಗಳಿಗೆ ಪಂಚಾಯಿತಿಗಳು ಟೆಂಡರ್ ಕರೆಯಬೇಕಾಗುತ್ತದೆ? ಸರಿಯಾದ ಉತ್ತರ 3, 1 ಲಕ್ಷ. 1 ಲಕ್ಷಕ್ಕಿಂತ ಅಧಿಕ ಮೊತ್ತದ ಖರೀದಿಗಳಿಗೆ ಪಂಚಾಯಿತಿಗಳು ಟೆಂಡರ್ನ ಕರೆಯಬೇಕಾಗುತ್ತದೆ. 58ನೇ ಪ್ರಶ್ನೆ, ಸಾಮಾನ್ಯವಾಗಿ ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯನು ಅಥವಾ ಸದಸ್ಯಳು ಪ್ರತಿ ಡ್ಯಾಶ್ ಎಷ್ಟು ಜನರೊಬ್ಬರಿಗಂತೆ ಚುನಾಯಿಸಲ್ಪಡುತ್ತಾಳೆ? ಗ್ರಾಮ ಪಂಚಾಯಿತಿಯಲ್ಲಿ 400 ಜನಕ್ಕೆ ಒಬ್ಬರಂತೆ ಚುನಾಯಿಸಲ್ಪಡುತ್ತಾರೆ. ಸರಿಯಾದ ಉತ್ತರ 1, 400. 59ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯು ಈ ಕೆಳಗಿನ ಯಾವುದನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಘನತ್ಯಾಜ್ಯವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದಾಗಿದೆ? ಸರಿಯಾದ ಉತ್ತರ 4, ಗ್ರಾಮಸ್ಥರಿಗೆ ತ್ಯಾಜ್ಯವನ್ನು ನಿಗದಿತ ಸ್ಥಳದಲ್ಲಿ ಸುರಿಯಲಿಕ್ಕೆ ಸೂಚಿಸುವುದರ ಮೂಲಕ. ಪ್ರಶ್ನೆ 60, SDMC ಎಂದರೆ? ಸರಿಯಾದ ಉತ್ತರ 4, ಶಾಲಾ ಅಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿ, ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಕಮಿಟಿ. 61ನೇ ಪ್ರಶ್ನೆ, ಬಲವಂತರಾಯ ಮೆಹ್ತಾ ಸಮಿತಿಯು ತನ್ನ ವರದಿಯನ್ನು ಸಲ್ಲಿಸಿದ ವರ್ಷ? ಸರಿಯಾದ ಉತ್ತರ 1, 1957. 1957ರಲ್ಲಿ ಬಲವಂತರಾಯ ಮೆಹ್ತಾ ಸಮಿತಿಯು ತನ್ನ ವರದಿಯನ್ನು ಸಲ್ಲಿಸಿತು. 62ನೇ ಪ್ರಶ್ನೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರ ಯಾವ ಸೆಕ್ಷನ್ ಅಡಿಯಲ್ಲಿ ಪಂಚಾಯಿತಿಗಳು ಕುಡಿಯುವ ನೀರಿನ ಮೇಲೆ ಲೇವಿ ವಿಧಿಸಬಹುದು? ಆಪ್ಷನ್ 2 ಸರಿಯಾದ ಉತ್ತರ. 199 2 ಕ್ಲಾಸ್ 2 199 ಕ್ಲಾಸ್ 2. 63ನೇ ಪ್ರಶ್ನೆ, SDMC ಅಧ್ಯಕ್ಷರು? SDMCಯ ಸದಸ್ಯರಲ್ಲೊಬ್ಬರಲ್ಲೇ SDMCಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗುತ್ತದೆ. 64ನೇ ಪ್ರಶ್ನೆ, ವೃದ್ಧಾಪ ಅಂಗವಿಕಲ ಮತ್ತು ವಿಧವಾ ವೇತನ ಯೋಜನೆಗಳ ಉಸ್ತುವಾರಿಯ ಗ್ರಾಮ ಪಂಚಾಯಿತಿಗಳ ಯಾವ ಕಾರ್ಯಗಳಲ್ಲಿ ಒಂದಾಗಿದೆ? ಸರಿಯಾದ ಉತ್ತರ 1, ಸಾಮಾನ್ಯ ಕಾರ್ಯಗಳಲ್ಲಿ ಇದು ಕೂಡ ಒಂದಾಗಿದೆ. 65ನೇ ಪ್ರಶ್ನೆ, ಅಶೋಕ್ ಮೆಹ್ತಾ ಸಮಿತಿಯು ಡ್ಯಾಶನ್ನು ಸ್ಥಾಪಿಸಲು ಶಿಫಾರಸು ಮಾಡಿತು? ಅಶೋಕ್ ಮೆಹ್ತಾ ಸಮಿತಿ ಅಂದರೆ ನೆನಪಾಗಬೇಕಾದದ್ದು ಆಪ್ಷನ್ 3, ಮಂಡಲ್ ಪಂಚಾಯತ್ ಸರಿಯಾದ ಉತ್ತರ. 66ನೇ ಪ್ರಶ್ನೆ, 5 ವರ್ಷದ ಅವಧಿಯ ನಂತರ ಜಿಲ್ಲಾ ಪಂಚಾಯಿತಿಯ ಹಣಕಾಸು ಪರಿಸ್ಥಿತಿಯನ್ನು ಪರಿಶೀಲಿಸುವವರು ಯಾರು? 5 ವರ್ಷಗಳ ಅವಧಿಯ ನಂತರ ಜಿಲ್ಲಾ ಪಂಚಾಯಿತಿಯ ಹಣಕಾಸು ಪರಿಸ್ಥಿತಿಯನ್ನು ಪರಿಶೀಲಿಸುವವರು ಆಪ್ಷನ್ 1, ಹಣಕಾಸು ಆಯೋಗ. 67ನೇ ಪ್ರಶ್ನೆ, ಸಮುದಾಯ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೊಳಿಸಿದ ವರ್ಷ? ಆಪ್ಷನ್ 3, 1952. 68ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಚುನಾಯಿಸಲು ಪ್ರತಿ ಮತದಾರರು ಚಲಾಯಿಸಬಹುದಾದ ಮತಗಳ ಸಂಖ್ಯೆ ಎಷ್ಟು? ಆಪ್ಷನ್ 2 ಸರಿಯಾದ ಉತ್ತರ. ಚುನಾವಣಾ ಕ್ಷೇತ್ರದಿಂದ ಆಯ್ಕೆ ಮಾಡಬೇಕಾದ ಸದಸ್ಯರ ಸಂಖ್ಯೆ ಎಷ್ಟು? 69ನೇ ಪ್ರಶ್ನೆ, ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಸಹ ಅಧ್ಯಕ್ಷರು ಯಾರಾಗಿರುತ್ತಾರೆ? ಆಪ್ಷನ್ 3, ಅಧ್ಯಕ್ಷರು ಮತ್ತು ತಾಲೂಕು ಪಂಚಾಯತ್. 70ನೇ ಪ್ರಶ್ನೆ, 2015 ಮತ್ತು 2016ರ ಸಾಲಿನ ಕರ್ನಾಟಕದಲ್ಲಿ MGNREG ಕಾಯ್ದೆಯಡಿಯಲ್ಲಿ ಬಳಸಲ್ಪಟ್ಟ ನಿಧಿಗಳ ಶೇಕಡಾ ಪ್ರಮಾಣ? ಆಪ್ಷನ್ 3 ಸರಿಯಾದ ಉತ್ತರ. 138.73%.
ಪ್ರಶ್ನೆ 71. MGNREG ಅಡಿಯಲ್ಲಿ ಕೈಗೊಳ್ಳಬಹುದಾದ ಕಾಮಗಾರಿ ಪಟ್ಟಿಯನ್ನು ಡ್ಯಾಶ್ ಅನ್ನು ಅನುಮೋದಿಸಬೇಕಾಗುತ್ತದೆ. ಸರಿಯಾದ ಉತ್ತರ ಗ್ರಾಮ ಸಭೆ. 72ನೇ ಪ್ರಶ್ನೆ. ಸ್ವಚ್ಛ ಭಾರತ ಅಭಿಯಾನ ಜಾರಿಗೊಳಿಸಿದ ದಿನಾಂಕ. ಆಪ್ಷನ್ 2 2014 ಅಕ್ಟೋಬರ್ 2ರಂದು. 73ನೇ ಪ್ರಶ್ನೆ. ಗ್ರಾಮ ಸ್ವರಾಜ್ ಅತ್ಯಂತ ತಳಮಟ್ಟದ ಘಟಕವೆಂದರೆ. ಆಪ್ಷನ್ 2 ಗ್ರಾಮ ಸಭಾ. 74ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಪಂಚಾಯತ್ ರಾಜ್ ವ್ಯವಸ್ಥೆಯ ಸಂವಿಧಾನಿಕವಾದ ಅಂಗವಲ್ಲ. ಆಪ್ಷನ್ 3 ಚುನಾವಣಾ ಆಯೋಗ. 75ನೇ ಪ್ರಶ್ನೆ. ಭಾರತ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ರಾಜ್ಯ ಹಣಕಾಸು ಆಯೋಗವನ್ನು ರಚಿಸಬಹುದು. ಆಪ್ಷನ್ 1 243 ಐ. 76ನೇ ಪ್ರಶ್ನೆ. ರಾಜೀನಾಮೆ ಸಲ್ಲಿಸಬೇಕಾದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು. ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಯಾರಿಗೆ ಸಲ್ಲಿಸಬೇಕು ಅಂತ ಅಂದರೆ ಆಪ್ಷನ್ 2 ಸಂಬಂಧಪಟ್ಟ ಡೆಪ್ಯೂಟಿ ಕಮಿಷನರ್ ಅವರಿಗೆ. 77ನೇ ಪ್ರಶ್ನೆ. ಪಂಚಾಯತ್ ರಾಜ್ ಕಾಯ್ದೆಯು ಈ ಕೆಳಗಿನ ಯಾವುಗಳನ್ನು ನೀಡಿದೆ. ಆಪ್ಷನ್ 4 ಸರಿಯಾದ ಉತ್ತರ, ಹಾಗೆ 3 ಕೂಡ ಸರಿಯಾದ ಉತ್ತರ. 1ನೇ ಆಪ್ಷನ್ ಪ್ರತಿ 5 ವರ್ಷಗಳಿಗೆ ಚುನಾವಣೆ, ಪಂಚಾಯತ್ಗಳಿಗೆ ತೆರಿಗೆ ವಿಧಿಸುವ ಅಧಿಕಾರವನ್ನು ನೀಡಿದೆ, ಮಹಿಳೆಯರಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮೀಸಲಾತಿಯನ್ನು ಪಂಚಾಯತ್ ರಾಜ್ ಕಾಯ್ದೆ ನೀಡಿದೆ. ಹಾಗಾಗಿ 3 ಕೂಡ ಸರಿಯಾದ ಆಪ್ಷನ್ಗಳಾಗಿವೆ. 78ನೇ ಪ್ರಶ್ನೆ. 1992ರಲ್ಲಿ ಡ್ಯಾಶ್ರ ಸರ್ಕಾರವಿದ್ದಾಗ ಪಂಚಾಯತ್ ರಾಜ್ ಕಾಯ್ದೆಯು ಅಂಗೀಕಾರವಾಯಿತು. ಸರಿಯಾದ ಉತ್ತರ 3 ನರಸಿಂಹರಾವರ ಸರ್ಕಾರ ಇದ್ದಾಗ ಪಂಚಾಯತ್ ರಾಜ್ ಕಾಯ್ದೆಯು ಅಂಗೀಕಾರವಾಗುತ್ತದೆ. 79ನೇ ಪ್ರಶ್ನೆ. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ನಿಯಮವನ್ನು ಜಾರಿಗೊಳಿಸಿದ ವರ್ಷ ಯಾವುದು ಅಂತಂದರೆ ಆಪ್ಷನ್ 1 1999. 80ನೇ ಪ್ರಶ್ನೆ. 31/10/2016ರಂದು ಕರ್ನಾಟಕ ರಾಜ್ಯದಲ್ಲಿದ್ದ ಒಟ್ಟು ತಾಲೂಕು ಪಂಚಾಯಿತಿಗಳ ಸಂಖ್ಯೆ. ಆಪ್ಷನ್ 1 176. ಪ್ರಸ್ತುತವಾಗಿ 240 ತಾಲೂಕು ಪಂಚಾಯಿತಿಗಳಿವೆ. 81ನೇ ಪ್ರಶ್ನೆ. ಗ್ರಾಮದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳ ಪ್ರಯೋಜನದಾರರ ಪಟ್ಟಿಯನ್ನು ಗುರುತಿಸುವ ಸಂಸ್ಥೆ. ಆಪ್ಷನ್ 3 ಸರಿಯಾದ ಉತ್ತರ ಗ್ರಾಮ ಸಭೆ. 82ನೇ ಪ್ರಶ್ನೆ. ವಿಶೇಷ ಘಟಕ ಯೋಜನೆಯನ್ನು ಈ ಕೆಳಗಿನ ಯಾರು ಅಭಿವೃದ್ಧಿಗೆ ರೂಪಿಸಲಾಗುತ್ತದೆ. ಆಪ್ಷನ್ 1 ಪರಿಶಿಷ್ಟ ಜಾತಿ. 83ನೇ ಪ್ರಶ್ನೆ. ಡ್ಯಾಶ್ ಗ್ರಾಮ ಪಂಚಾಯಿತಿಯ ವಾರ್ಷಿಕ ಯೋಜನೆಯ ಪರಿಶೀಲನೆ ಮತ್ತು ಅನುಮೋದನೆಯನ್ನು ಕೈಗೊಳ್ಳಲಾಗುತ್ತದೆ. ಸರಿಯಾದ ಉತ್ತರ ಗ್ರಾಮ ಸಭಾ. 84ನೇ ಪ್ರಶ್ನೆ. ಕೆಳಗಿನ ಯಾವುದು ಹಳ್ಳಿಯ ಸಾರ್ವಜನಿಕ ಆಸ್ತಿಯಾಗಿರುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ 4 ಗ್ರಾಮೀಣ ಬ್ಯಾಂಕ್. ಉಳಿದವರೆಲ್ಲ ಹಳ್ಳಿಯ ಸಾರ್ವಜನಿಕ ಆಸ್ತಿಯಾಗಿರುತ್ತದೆ. ಕೆರೆ, ಬಸ್ ನಿಲ್ದಾಣ ಮತ್ತು ಹುಲ್ಲುಗಾವಲು ಹಳ್ಳಿಯ ಸಾರ್ವಜನಿಕ ಆಸ್ತಿಗಳಲ್ಲಿ ಇವು ಬರುತ್ತವೆ. ಹಾಗಾಗಿ 4ನೇ ಪ್ರಶ್ನೆ ಗ್ರಾಮೀಣ ಬ್ಯಾಂಕ್ ಬರುವುದಿಲ್ಲ. ಸರಿಯಾದ ಉತ್ತರ ಗ್ರಾಮೀಣ ಬ್ಯಾಂಕ್. 85ನೇ ಪ್ರಶ್ನೆ. ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗೆ ಸಾಮಾನ್ಯ ಆಡಳಿತದಲ್ಲಿ ಮತ್ತು ಅಭಿವೃದ್ಧಿ ಯೋಜನೆ ತಯಾರಿಸುವಲ್ಲಿ ಸಹಕರಿಸಲು ಡ್ಯಾಶ್ ಉಪ ಕಾರ್ಯದರ್ಶಿಗಳಾಗಿರುತ್ತಾರೆ. ಎಷ್ಟು ಉಪ ಕಾರ್ಯದರ್ಶಿಗಳು ಇರುತ್ತಾರೆ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ 2 ಉಪ ಕಾರ್ಯದರ್ಶಿಗಳು. 86ನೇ ಪ್ರಶ್ನೆ. ಒಂದು ಗ್ರಾಮ ಪಂಚಾಯಿತಿಯು ತನ್ನ ಆಯವ್ಯಯದ ಅಂದಾಜನ್ನು ಅಂಗೀಕರಿಸಿಕೊಳ್ಳುವಲ್ಲಿ ವಿಫಲವಾದಲ್ಲಿ ಅದನ್ನು ಡ್ಯಾಶ್ರಿಗೆ ಅನುಮೋದನೆಗಾಗಿ ರವಾನಿಸಬಹುದು. ಒಂದು ಗ್ರಾಮ ಪಂಚಾಯಿತಿ ತನ್ನ ಆಯವ್ಯಯದ ಅಂದಾಜನ್ನು ಅಂಗೀಕರಿಸಿಕೊಳ್ಳುವಲ್ಲಿ ವಿಫಲವಾದಲ್ಲಿ ಅದು ತಾಲೂಕು ಪಂಚಾಯಿತಿಗೆ ಅನುಮೋದನೆಗೆ ರವಾನಿಸಬಹುದು. ಸರಿಯಾದ ಉತ್ತರ 2 ತಾಲೂಕು ಪಂಚಾಯಿತಿ. 87ನೇ ಪ್ರಶ್ನೆ. ಗ್ರಾಮ ಪಂಚಾಯಿತಿಯು ಯಾವುದಕ್ಕೆ ಉತ್ತರದಾಯಿಯಾಗಿರುತ್ತದೆ. ಡೈರೆಕ್ಟ್ ಕ್ವಶನ್ ಇದು. ಗ್ರಾಮ ಪಂಚಾಯಿತಿಯು ಗ್ರಾಮ ಸಭೆಗೆ ಉತ್ತರದಾಯಿಯಾಗಿರುತ್ತದೆ. ಸರಿಯಾದ ಉತ್ತರ 4. 88ನೇ ಪ್ರಶ್ನೆ. ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ರಚಿಸಿದ ಗ್ರಾಮ ಪಂಚಾಯಿತಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಬಳಸಿದ ಆಯಾಮಗಳೆಂದರೆ. ಇದು ಕೂಡ ಡೈರೆಕ್ಟ್ ಕ್ವಶನ್ನೇ ಆಗಿದೆ. ಸರಿಯಾದ ಉತ್ತರ 4 ಶಿಕ್ಷಣ, ಆರೋಗ್ಯ ಮತ್ತು ಆದಾಯ. ಶಿಕ್ಷಣ, ಆರೋಗ್ಯ ಮತ್ತು ಆದಾಯ. 89ನೇ ಪ್ರಶ್ನೆ. ಗ್ರಾಮ ಪಂಚಾಯಿತಿಯ ಲೆಕ್ಕಗಳು ಹಾಗೂ ಆಯವ್ಯಯವನ್ನು ಸಾದರಪಡಿಸುವವರು ಯಾರು. ಸರಿಯಾದ ಉತ್ತರ 2 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು.
90ನೇ ಪ್ರಶ್ನೆ, ಪಂಚಾಯಿತಿ ಚುನಾವಣೆಗಳಲ್ಲಿ ಚುನಾವಣಾ ಕ್ಷೇತ್ರಗಳನ್ನು ನಿಗದಿಪಡಿಸುವಾಗ ಪರಿಗಣಿಸುವ ಜನಸಂಖ್ಯೆಯ ಆಧಾರವು? ಸರಿಯಾದ ಉತ್ತರ 4. ಚುನಾವಣಾ ನಡೆಯುವ ಅವಧಿಯ ತಕ್ಷಣ ಹಿಂದೆ ಜರುಗಿದ ಜನಗಣತಿಯ ನೀಡಿದ ಜನಸಂಖ್ಯೆ. ಚುನಾವಣೆ ನಡೆಯುವ ಅವಧಿಯ ತಕ್ಷಣದ ಹಿಂದೆ ಜರುಗಿದ ಜನಗಣತಿಯು ನೀಡಿದ ಜನಸಂಖ್ಯೆ. 91ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಗ್ರಾಮ ಪಂಚಾಯಿತಿಯ ಪ್ರಾಥಮಿಕ ಕಾರ್ಯ ಅಲ್ಲ? ಸರಿಯಾದ ಉತ್ತರ 1. ಜನನ ಮತ್ತು ಮರಣಗಳ ನೋಂದಣಿ. 92ನೇ ಪ್ರಶ್ನೆ, ಸ್ವತಂತ್ರ ಭಾರತದಲ್ಲಿ ಗ್ರಾಮ ಸ್ವರಾಜ್ ಎಂಬ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು? ಉತ್ತರ 4. ಮಹಾತ್ಮ ಗಾಂಧೀಜಿಯವರು. 93, ಅಕ್ಟೋಬರ್ 2016ರ ವೇಳೆಗೆ MGNREG ಕಾಯ್ದೆಯಡಿಯಲ್ಲಿ ವಿತರಿಸಲಾದ ಅಥವಾ ನೀಡಲಾದ ಒಟ್ಟು ಉದ್ಯೋಗ ಚೀಟಿಗಳ ಸಂಖ್ಯೆ 12.67 ಕೋಟಿಗಳು. ಪ್ರಸ್ತುತ 15.37 ಕೋಟಿ. 94ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯನ್ನು ವಿಸರ್ಜಿಸುವ ಅಧಿಕಾರವು ಈ ಕೆಳಗಿನ ಯಾರಿಗೆ ಇದೆ? ಸರಿಯಾದ ಉತ್ತರ 4. ಜಿಲ್ಲಾ ಪಂಚಾಯಿತಿ. 95ನೇ ಪ್ರಶ್ನೆ, ಪಂಚಾಯಿತಿ ಯೋಜನೆಗಳ ಅನುಷ್ಠಾನದಲ್ಲಿ ಸಂದರ್ಭದಲ್ಲಿ ಕೆಳಗಿನ ಯಾವ ಸಮೂಹವು ಸಾಮಾಜಿಕವಾಗಿ ಸುರಕ್ಷಿತವಲ್ಲದ ಸಮೂಹವೆಂದು ಪರಿಗಣಿಸಲ್ಪಡುತ್ತದೆ? ಉತ್ತರ 4. ವಲಸಿಗರು. 96ನೇ ಪ್ರಶ್ನೆ, 2 ಅಕ್ಟೋಬರ್ 1959ರಂದು ರಾಜಸ್ಥಾನದ ಯಾವ ಜಿಲ್ಲೆಯು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದರಲ್ಲಿ ಪ್ರಥಮ ಎನಿಸಿಕೊಂಡಿತು? ಆಪ್ಷನ್ 1. ನಾಗೋರ್. 97ನೇ ಪ್ರಶ್ನೆ, 14ನೇ ಹಣಕಾಸು ಆಯೋಗದ ಶಿಫಾರಸುಗಳು ಡ್ಯಾಶ್ ಅವಧಿಗೆ ಅನ್ವಯವಾಗುತ್ತವೆ? ಉತ್ತರ 1. 2015ರಿಂದ 2020ರವರೆಗೆ. 98ನೇ ಪ್ರಶ್ನೆ, MGNREG ಕಾಯ್ದೆಯಡಿಯಲ್ಲಿ ಉದ್ಯೋಗ ಚೀಟಿಯನ್ನು ಯಾರಿಗೆ ನೀಡಲಾಗುತ್ತದೆ? ಸರಿಯಾದ ಉತ್ತರ ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ. MGNREG ಇದು ಲಾಂಗ್ ಫಾರ್ಮ್ ಮಹಾತ್ಮ ಗಾಂಧೀಜಿಯವರ ಉದ್ಯೋಗ ಖಾತ್ರಿ ಯೋಜನೆ ಆಗಿರುತ್ತೆ. 99ನೇ ಪ್ರಶ್ನೆ, ರಾಜ್ಯ ಹಣಕಾಸು ಆಯೋಗವನ್ನು ರಚಿಸುವವರು ಯಾರು? ಸರಿಯಾದ ಉತ್ತರ ರಾಜ್ಯ ಹಣಕಾಸು ಆಯೋಗವನ್ನು ರಚಿಸುವವರು ರಾಜ್ಯಪಾಲರು. 100ನೇ ಪ್ರಶ್ನೆ, ಕೆಳಗಿನ ಯಾವ ಸಂಸ್ಥೆಗೆ ತೆರಿಗೆ ವಿಧಿಸುವ ಅಧಿಕಾರವಿರುತ್ತದೆ? ಸರಿಯಾದ ಉತ್ತರ ಗ್ರಾಮ ಪಂಚಾಯಿತಿಗೆ ತೆರಿಗೆ ವಿಧಿಸುವ ಅಧಿಕಾರವಿರುತ್ತದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.